Excuse me, ma'am. Ma'am, car has come. Come, let's go. Sit it up, sit it right now. Yeah, we got that vibe and we lay it down. Just dance to the new sound. Let's get wild, jump around. ಏರ್ಪೋರ್ಟಿಂದ ನನ್ನ ಮಗಳ ಜೊತೆಗೆ ಹೊರಗೆ ಬರ್ತಿದ್ದೆ ನಾನು. ಇನ್ನೇನು ಕಾರ್ ಹತ್ತು ಕೂರೋ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ. ಹಾಯ್ ಬ್ಯೂಟಿಫುಲ್. ನಿಮ್ಮ ಹೆಸರೇನು? ಆಯ್ರಾ. ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ. ನಾನು ದಪ್ಪ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರೂ ನನ್ನನ್ನು ಇಷ್ಟಪಡಲಿಲ್ಲ. ಅಂಥ ಟೈಮಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ದ. ಆದರೆ ಮದುವೆ ಆಗಿದ್ದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗೆ ಶಾಕ್ ಆಯಿತು. ಅವತ್ತು ನನ್ನನ್ನು ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ. ನನಗೆ ಮಕ್ಕಳಾದ್ಮೇಲೆ ನಾನು ಫಾರಿನಲ್ಲಿದ್ದೆ. ಗ್ರ್ಯಾಜುಲಿ ನನ್ನ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನು ಗುರ್ತೇ ಹಿಡಿಯೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ನಾನು ಜನ್ಮ ಕೊಟ್ಟ ಇನ್ನೊಂದು ಮಗು ಏನಾಯ್ತು ಅನ್ನೋ ರಹಸ್ಯ ನನಗಿನ್ನೂ ಗೊತ್ತಾಗಿಲ್ಲ. ನೀವು ಐರನ್ ತಾನೇ ಪಿಕ್ ಮಾಡಕ್ ಬಂದಿರೋದು? ಹೇ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನು ಸುಮ್ಮನೆ ನನ್ನಿಂದ ನಿಂತಿದ್ದಾನೆ. ನಾನಿಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ನೋಡಕ್ಕಂತಾನೆ ಬಂದಿರೋದು. ಹೇ, ಕ್ಯಾನ್ ಐ ಡ್ರಾಪ್ ಯು? ಈಗಲೇ ಆ ಕಾರ್ನ ಫಾಲೋ ಮಾಡು. ಆ ಮೇಡಮ್ ಎಲ್ಲೋಗ್ತಾ ಇದಾರೆ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು. ಹುಷಾರಾಗಿರು, ಯಾರಿಗೂ ನಿನ್ ಮೇಲೆ ಡೌಟ್ ಬರಬಾರ್ದು. ಇಷ್ಟು ವರ್ಷ ಆದರೂ ನನ್ನನ್ನು ಒಂದು ಸರಿನೂ ನೋಡಕ್ಕೆ ಬರ್ದೆ ಕಟ್ಕೊಂಡು ಹೆಂಡ್ತಿನೇ ಮರೆತು ಜೊಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ನಾನು ಡಿವೋರ್ಸ್ ಕೊಡೋದಕ್ಕೆ ಬಂದಿರೋ ನನ್ನ ಗಂಡ ಅಕ್ಷತ್. ನಾನು ಸಣ್ಣ ಆದಮೇಲೆ ನನ್ನ ಗಂಡನೇ ನನ್ನನ್ನು ಗುರ್ತಿಸ್ಲಿಲ್ಲ ಅಂದಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೇಗಿದ್ರು ಫಾರಿನಲ್ಲಿ ನಾನು ಓದಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ. ಬರೀ ಫಾರಿನಿಂದ ಬಂದಂಥ ಗೆಸ್ಟ್ಗಳೇ ಜಾಸ್ತಿ ಇದ್ದಿದ್ರಿಂದ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ. ಇದು ಈ ಪ್ರಾಪರ್ಟಿಲಿ 2 ಸ್ವೀಟ್ ರೂಮ್ಸ್ ಇದೆ. ಹೌದು ಮ್ಯಾಮ್, ಒಂದು ನೀವು ಸ್ಟೇ ಆಗಿರೋದು, ಇನ್ನೊಂದು ನಮ್ಮ ಪ್ರಾಪರ್ಟಿ ಓನರ್ ಸಿದ್ಧಾರ್ಥ ಅವರು ಸ್ಟೇ ಆಗಿದ್ದಾರೆ. ಹೇಳ್ತೀನಿ, ಸರ್ಪ್ರೈಸ್. ಸಿಹಿ, ಹೋಗಿ ಡ್ರೆಸ್ ಚೇಂಜ್ ಮಾಡು. ಐರಾ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅಕ್ಷತ್ 2 ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಅವನ ಜೊತೆ ಬರೋದು ಬಿಟ್ಟು ಎಲ್ಲ ಹಾಳಾಗೋಗಿದ್ಯಾ? ನಾಳೆ ಬರ್ತೀನಿ. ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯಪ್ರಕಾಶೇ ಕಾರಣ. ನಾನು ದಪ್ಪ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಯಾರ್ದೋ ಜೊತೆ ಗಂಟು ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲಾನ್ ಮಾಡಿದ್ರು. ಮದುವೆ ಆಗಿದ್ದ ಮೊದಲನೇ ದಿನಾನೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು. 6 ವರ್ಷ ಆದ್ಮೇಲೆ ನನ್ನನ್ನು ಮನೆಗೆ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂದ್ರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ. ಈ ರಮ್ಯಾ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಮೇಡಮ್, ಸಾರಿ, ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ. ಇವಾಗ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಬಿಟ್ಟು ಏನು ವಿಷಯ ಅಂತ ಹೇಳು. ಹಾಂ ಹೌದು, ಒಂದು ವಿಷಯ ಹೇಳಬೇಕಿತ್ತು. ಬಿಸ್ನೆಸ್ ಟೈಕಾನ್ ಸಿದ್ಧಾರ್ಥ್ ಮೇಲ್ ಬಂದಿತ್ತು. ಅವ್ರ ಅಜ್ಜಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ. ಅವರು ಇದೇ ಊರಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಾ. ಸೊ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಾ? ಬೇಡ ಬೇಡ, ದಯವಿಟ್ಟು ಬೇಡ. ಶ್ರೀಮಂತರೆಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ಅವ್ರ ಇಂಟೆನ್ಷನ್ ಬೇರೆನೇ ಇರುತ್ತೆ. ಈ ವಯಸ್ಸಾದವರ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ. ನಾವ್ ಇದಕ್ಕೆ ಇನ್ವಾಲ್ವ್ ಆಗೋದು ಬೇಡ. ಓಕೆ, ಆ್ಯಸ್ ಎ ವಿಶ್. ಒಂದು ಮಾತು ಹೇಳಲ್ಲ, ಸಿದ್ಧಾರ್ಥ್ ನೋಡೋಕ್ಕೆ ಸಖತ್ತಾಗಿದ್ದಾನೆ. ಟಾಲ್, ಹ್ಯಾಂಡ್ಸಮ್, ತುಂಬ ಚಿಕ್ಕ ವಯಸ್ಸಿಗೆ ಮಲ್ಟಿ ಮಿಲಿಯನರ್. ಅದಾಗದೇ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ತೀರಾ? ನಿಂಗೆ ಅಷ್ಟೇ ಇಷ್ಟ ಇರುತ್ತೆ, ಒಂದ್ ಕೆಲಸ ಮಾಡು. ನೀನೇ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಂತ ಮೀಟ್ ಆಗು. ಹೆಂಗಿದ್ರು ಇಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋರ್ಗೆ ನಾನು ಐರಾ ಅಲ್ಲ, ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಷ್ಟೇ. ಹಾಂ ಸರಿ ಸರಿ, ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಓಕೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನಲ್ಲಿಂದ ಹೊರಟೆ. ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡ್ದ ಹಾಗೆ ಫೀಲ್ ಆಯಿತು.
ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದೆ. ಹಿಂದೆ ಯಾವುದೋ ಮಗು ನಿಂತಿತ್ತು. ನೋಡೋಕವಳು ನನ್ನ ಮಗಳ ಹಾಗೆ ಇದ್ಲು. ನನ್ನನ್ನೇ ಹುಡುಕೊಂಡು ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮಿಗೆ ಹೋಗೋದಕ್ಕೆ ಹೇಳ್ದೆ. ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ? ಬರುವಾಗ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಗೊಬರ್ತೇನೆ. ಓಕೆ, ಈಗ ಸೀದಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು, ಇಲ್ಲ ವಿಡಿಯೋ ಗೇಮ್ ಆಡ್ತಾರೆ. ನಾನು ಹೋಟೆಲ್ ಎಂಟ್ರೆನ್ಸಿಗೆ ಬರ್ತಿದ್ದ ಹಾಗೆ ಅಕ್ಷತ್ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ. ಹಾಯ್ ಮಿಸ್ ಬ್ಯೂಟಿಫುಲ್. ನಾನು ನೆನಪಿದ್ದೀನಲ್ವಾ? ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ. ಬರ್ತೀರಾ ಅಲ್ವಾ? ಇವನು ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಕಳೆದು ಹೋಗಿರೋ ಮಗುನ ಹುಡ್ಕೋದಕ್ಕೆ ಇವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತು. ಆದರೆ ನನಗೆಷ್ಟಾಗಿ ನಿಮ್ಮ ಹೆಸರು ನನಗೆ ಗೊತ್ತಿರಬೇಕಲ್ವಾ? ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹೆಸರು ತಿಳ್ಕೊಬೋದಾ? ಮೈ ನೇಮ್ ಇಸ್ ಅಕ್ಷತ್ ಆ್ಯಂಡ್ ಯುವರ್ ನೇಮ್ ಇಸ್ ಸಂಯುಕ್ತ. ಬರ್ತೀರಾ ಅಲ್ವಾ? ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಅವತ್ತು ರಾತ್ರಿ ನಾನು ಅಕ್ಷತ್ ಬರ್ಡೇ ಪಾರ್ಟಿಗೆ ಹೋದೆ. ಅಲ್ಲಿ ಯಾರೋ ಇಬ್ರು ಹುಡುಗಿರು ಜಗಳ ಆಡ್ತಿದ್ದ ಹಾಗೆ ಕಾಣಿಸ್ತು. ಒಂದು ಹುಡುಗಿನ ಒಂದಷ್ಟು ಜನ ಶ್ರೀಮಂತ ಹುಡುಗಿರು ನೀರಿಗೆ ಬೀಳ್ಸಿ ನಗ್ತಾ ಇದ್ರು. ಹತ್ರ ಹೋಗಿ ನೋಡ್ದಾಗ ಗೊತ್ತಾಯ್ತು, ಆ ಶ್ರೀಮಂತ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಮಲತಾಯಿ ಮಗಳು ದುರಹಂಕಾರಿ ಸ್ವಪ್ನ ಅಂತ. ಅವಳು ಅಕ್ಷತ್ ಪಾರ್ಟಿಯಲ್ಲಿ ಏನ್ ಮಾಡ್ತಿದ್ದಾಳೋ. ಮುಂದಿನ ವರ್ಷ ನಾನು ಮಿಸ್ ಬ್ಯಾಂಗ್ಳೂರ್ ಆಗ್ತೀನಿ, ಅದಾದ್ಮೇಲೆ ಮಿಸ್ ಇಂಡಿಯಾ ಆಗ್ತೀನಿ. ಈಗಲೂ ನಿನ್ನ ನೈರಾ ಅಕ್ಕನೇ ನನ್ಗಿಂತ ಸುಂದರಿ ಅಂತ ವಾದ ಮಾಡ್ತೀಯಾ? ಹ್ಞೂ ಹೌದು, ನೀವು ಎಷ್ಟು ಸತಿ ಹೇಳಿದ್ರು ನಾನು ಅದನ್ನೇ ಹೇಳೋದು. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಆಯ್ತಾ? ಎಲ್ಲ ವೋಟ್ ಮಾಡೋಣ. ನೀವೇ ಹೇಳಿ, ಈ ಫೋಟೋನಲ್ಲಿರೋ ಡುಮ್ಮಿ ನನ್ಗಿಂತ ಚೆನ್ನಾಗಿದ್ದಾಳ ಇಲ್ವಾ ಅಂತ. ಸ್ವಪ್ನ ಅವಳ ಫ್ರೆಂಡ್ಸ್ ಹತ್ರ ಲೈಟರ್ ತಗೊಂಡು ನೋಡ್ತಿದ್ದ ಹಾಗೆ ನಾನು ದಪ್ಪ ಇದ್ದಾಗ ತೆಗ್ದಿದ್ದ ಹಳೆ ಫೋಟೋನ ಸುಟ್ಟು ಹಾಕಿದ್ಲು. ಸೊ ಗೈಸ್, ಎಲ್ಲ ವೋಟ್ ಮಾಡಕ್ ರೆಡಿನಾ? ಹೇಳಿ ಹಾಗಾದ್ರೆ, ಎಷ್ಟು ಜನ ನನಗೆ ವೋಟ್ ಮಾಡ್ತೀರಾ? ಅಯ್ಯೋ ಪಾಪ, ಇವ್ರೆಲ್ಲರೂ ವೋಟ್ಸು ನನ್ಗೆ ಬಂತು. ಮತ್ ನೀನು ಈ ಸಲನೂ ಸೋತೋದೆ. ಸೋತಿದ್ಯಾ ಅಂದ್ಮೇಲೆ ಶಿಕ್ಷೆ ಕೊಡ್ಲೇಬೇಕಲ್ವಾ? ನಿನ್ ಡುಮ್ಮಿ ಅಕ್ಕನ ಫೋಟೋನ ಈ ಗ್ಲಾಸ್ನಲ್ಲಿ ನಾನು ಸುಟ್ಟು ಹಾಕಿದ್ದೀನಿ. ನೀನು ಇದನ್ನ ಕುಡಿಬೇಕಷ್ಟೆ. ತಗೋ. ಮುಂಚೆ ನನಗಾಗಿದ್ದ ಸ್ಥಿತಿ ಈ ಹುಡುಗಿಗೂ ಆಗ್ಬಾರ್ದು ಅಂತ ಈ ದುಷ್ಟ ಸ್ವಪ್ನ ಈ ಹುಡುಗಿನ ಕಾಪಾಡೋದಕ್ಕೆ ನಾನು ತಕ್ಷಣ ಅಲ್ಲಿಗೆ ಬಂದು ಸ್ವಪ್ನನ ತಡೆದೆ. ಕೆಲವು ಸೋಲು ನಿರ್ಧಾರ ಆಗೋದು ಆಟ ಪೂರ್ತಿ ಮುಕ್ತ ಆದ್ಮೇಲೆ. ಆ ಫೋಟೋದಲ್ಲಿರೋ ಡುಮ್ಮಿ ನಾನು ಅಲ್ಲ. ಆ ಫೋಟೋದಲ್ಲಿರೋ ಡುಮ್ಮಿ ಇಷ್ಟು ಸಣ್ಣ ಹೇಗಾದ್ಲು? ನನ್ಗೂ ಅದೇ ಆಶ್ಚರ್ಯ. ಒಳ್ಳೆ ಮಾಡೆಲ್ ತರ ಇದ್ದಾಳೆ ಅಲ್ವಾ? ಓ ಮೈ ಗಾಡ್, ಶಿ ಲುಕ್ಸ್ ಸೋ. ನಿನಗೆ ವೋಟ್ ಮಾಡ್ದವ್ರೆ ಇವಾಗ ನನ್ನ ಹೊಗಳ್ತಾ ಇದ್ದಾರೆ. ರಿಸಲ್ಟ್ ಗೊತ್ತಾಯ್ತಲ್ವಾ? ಶಿಕ್ಷೆ ಯಾರಿಗಾಗಬೇಕು ಅವ್ರಿಗೆ ಕುಡ್ಸಣ್ಣ, ಕುಡಿಯುವಾಗ. ಸ್ವಪ್ನ ಆ ಗ್ಲಾಸ್ ಬಿಸಾಕ್ತಿದ್ದ ಹಾಗೆ ಅದ್ರ ಶಬ್ದ ಕೇಳಿ ನಮ್ಮಪ್ಪ ಮತ್ತೆ ಅವ್ರ ಎರಡನೇ ಹೆಂಡತಿ ಗಾಬರಿಯಲ್ಲಿ ಅಲ್ಲಿಗೆ ಓಡ್ ಬಂದ್ರು. ಮಮ್ಮಿ, ಪಪ್ಪ, ಈ ಐರಾ ಬರ್ಡೇ ಪಾರ್ಟಿಗೆ ಬಂದು ನಾನು ಇನ್ಸಲ್ಟ್ ಮಾಡ್ತಿದ್ದಾಳೆ. ನಾನೇನೋ ಕನ್ಸನಲ್ಲಿ ಹೇಗ್ ಸಣ್ಣ ಆದೆ ಅಂತ ಕೇಳ್ದೆ. ಅದಕ್ಕೆ ಅವಳ ಕೋಪದಲ್ಲಿ ನಾನು ಯಾವಾಗ್ಲೂ ನಿನ್ಗಿಂತಾನೆ ಬ್ಯೂಟಿಫುಲ್ ಆಗಿರೋದು, ನಿನ್ಗೆ ಯೋಗ್ಯತೆ ಇದೆ ನನ್ ಬಗ್ಗೆ ಮಾತಾಡಕ್ಕೆ ಅಂತ ಎಲ್ಲಾರ ಮುಂದೆ ಆಡ್ಕೊಂಡ್ಲು. ಯಾಕೆ ಹಿಂಗ್ ಮಾಡ್ದೆ ಐರಾ? ಮನೆಗೆ ಬಾ ಅಂತ ಕರೆದ್ರೆ ಬಿಸಿ, ನಾಳೆ ಬರ್ತೀನಿ ಅಂತೆ. ಈಗ ನೋಡಿದ್ರೆ ಅಕ್ಷತ್ ಪಾರ್ಟಿಗೆ ಬಂದು ನಮ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ನಮ್ ಜೀವ ತಿಂತಾ ಇದೆಯಾ ಹೀಗೆ? ಮೊದ್ಲು ಅಕ್ಷತ್ಗೆ ಡೈವರ್ಸ್ ಕೊಟ್ಟು ಆಮೇಲೆ ನಿನ್ ಏನ್ ಬೇಕೋ ಅದನ್ನ ಮಾಡ್ಕೋ. ನಾವೇನು ನಿನ್ನ ಅಡ್ಡ ಬರಲ್ಲ. ನಂಗೂ ಕೂಡ ಅದೇ ಬೇಕಿತ್ತು. ಅಕ್ಷತಿಂದ ಮೊದಲು ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅನ್ನಿಸ್ತು. ಇನ್ನು ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ದಯವಿಟ್ಟು ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡು.
ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಮಾಡೋಕ್ಕೆ ಕರೆಸ್ಬಿಟ್ಟು ಇದು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ? ಅದು ಏನಂದರೆ ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಅವರಿಬ್ಬರು ಒಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ. ಆಮೇಲೆ ಅಕ್ಷತ್ ತಾತನಿಗೆ ಒಂದು ಆಸೆ ಇದೆ. ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರಾ ನಿನಗೆ ಕೊಟ್ಟಿರೋ ಆಸ್ತಿನೆಲ್ಲ ಸ್ವಪ್ನ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂತ. ನಮ್ಮಪ್ಪ ಸ್ವಾರ್ಥಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಲ್ಲ. ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಇರೋ ಏಕೈಕ ನಿಶಾನೆ ಇದು ಒಂದೇ ಡ್ಯಾಡಿ. ನಂಗೆ ಮಾಡೋಕ್ಕಾಗಲ್ಲ. ನನ್ನ ಆಸ್ತಿನ ಬೇರೆಯವ್ರು ಕೊಡಕ್ಕೆ ಇಷ್ಟಪಡಲ್ಲ. ಹೊರಗಡೆ ಅಕ್ಷತ್ ಬಂದಿದ್ ನೋಡಿ ಸ್ವಪ್ನ ಅವನನ್ನ ತಡೆಯೋದಕ್ಕೆ ಓಡ್ ಹೋದ್ಲು. ಅಕ್ಷತ್ ನಾವು ಒಳಗೆ ಹೋಗೋದು ಬೇಡ. ಐ ಮೀನ್ ನಿನ್ನ ಬರ್ಡೇ ದಿನ ಸುಮ್ಮನೆ ಮೂಡ್ ಆಫ್ ಮಾಡ್ಕೋಬೇಡ. ಅವಳನ್ನ ಯಾರು ಇಲ್ಲಿ ಕರೆದಿದ್ದು? ಇಲ್ಲಿ ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಏನು ಅನ್ಕೊಂಡ್ಬಿಟ್ಟಿದ್ದಲ್ಲ ಅವಳನ್ನ. ಹಾ, ನಾನು ಈಗಲೇ ಅವಳನ್ನ ಒದ್ದು ಹೊರಗಡೆ ಹಾಕ್ತೀನಿ. ಅಕ್ಷತ್, ಇವತ್ತು ನಿನ್ನ ಬರ್ಡೇ ಪಾರ್ಟಿ. ಇವತ್ತಿನ ದಿನ ನೀ ಸಂತೋಷವಾಗಿರ್ಬೇಕು. ಅದೇ ನನಗೆ ಮುಖ್ಯ. ಅಕ್ಷತ್, ಅವಳೇನೋ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಇಲ್ಲಿಂದ ಹೊರಡ್ತಾಳೆ. ಯು ನೋ ವಾಟ್, ಅವಳು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ನಮ್ಗಳಿಂದ ಮುಕ್ತಿ ಸಿಗುತ್ತೆ. ನಾನು ನಿಂಗೋಸ್ಕರ ಮನೆಯಲ್ಲಿ ಒಂದು ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಕಮ್ ವಿತ್ ಮೀ. ನಾನು ನಿಂಗೆ ಒಂದು ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡ್ಕೊಡ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರು. ಅಷ್ಟರಲ್ಲಿ ನಾನು ನಿಂಗೊಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ. ಓಕೆನಾ? ಅಕ್ಷತ್, ಕಮ್ ವಿತ್ ಮೀ. ಸಾಕು ಬಿಡು, ಬಾ. Hey bro, it's my party. Cheers. Guys, drink up. Cheers. ನಾನು ಹೊರಗೆ ಹೋಗಿ ನೋಡಿದಾಗ ಅಕ್ಷತ್ ಕುಡ್ದು ನಶೆಯಲ್ಲಿ ತೇಲ್ತಿದ್ದ. ಈಗಲೇ ಹೋಗಿ ಅವನನ್ನು ಮಾತಾಡ್ಸಿದ್ರೆ ಮೋಸ್ಟ್ಲಿ ನಾನು ಕಳೆದು ಹೋಗಿರೋ ಮಗು ಬಗ್ಗೆ ನಿಜ ಹೇಳ್ಬೋದು ಅಂತ ಮಾತಾಡ್ಸೋಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸ್ವಪ್ನ ಬಂದು ನನ್ನನ್ನು ಅಲ್ಲಿಂದ ಎಳ್ಕೊಂಡು ಹೋದ್ಲು. ಅಕ್ಷತ್ನಿಂದ ಸ್ವಪ್ನ ನನ್ನನ್ನ ಎಷ್ಟು ದಿನ ಮುಚ್ಚಿಡೋದಕ್ಕೆ ಸಾಧ್ಯ? ಅಕಸ್ಮಾತ್ ಅಕ್ಷತ್ಗೆ ನಾನು ಯಾರು ಅನ್ನೋದು ಗೊತ್ತಾದ್ರೆ ಏನಾಗತ್ತೆ? ನನ್ನ ಮಗುನ ಹುಡ್ಕೋದಕ್ಕೆ ಈ ಅಕ್ಷತ್ ಸಹಾಯ ಮಾಡ್ತಾನ? ಯಾರು ನನ್ನನ್ನು ಮುಟ್ಟದೆ ಪ್ರೆಗ್ನೆಂಟ್ ಹೇಗಾದೆ ಅನ್ನೋ ರಹಸ್ಯ ಈಗ್ಲಾದ್ರೂ ನನಗೆ ಗೊತ್ತಾಗತ್ತಾ? ಅಕ್ಷತ್ಗೆ ಡಿವೋರ್ಸ್ ಕೊಡಕ್ ಬಂದಿರೋ ನಾನು ಸ್ವಪ್ನನ ಮುಂದಿಟ್ಕೊಂಡು ಅಕ್ಷತ್ ಬಾಯಿಂದ ಮಗು ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಮನೆಯಿಂದ ಆಚೆ ಬಂದ ಆಯ್ರಾ ಕ್ಯಾಬ್ ಹತ್ಕೊಂಡ್ಲು. ಕ್ಯಾಬ್ ಡ್ರೈವರ್ಗಂತೂ ಆಯ್ರಾ ಫೇಸ್ನ ಫ್ರಂಟ್ ಮಿರರ್ ಅಲ್ಲಿ ನೋಡ್ತಿದ್ದ ಹಾಗೆ ಆಕಾಶದಲ್ಲಿ ಹುಟ್ಟಬೇಕಾಗಿದ್ದ ಚಂದ್ರ ತನ್ನ ಕಾರಲ್ಲೇ ಬಂದಿದ್ದಾನೇನೋ. ಇವಳೇನಾದ್ರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋವಾಗ್ಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರು ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು. ಕನ್ನಡಿಲಿ ಆ ಕಾರ್ನ ನೋಡಿ ಮುಂದೆ ಹೊರಟಿದ್ದ ಆಯ್ರಾ ಮುಖದ ಮೇಲೆ ಚಿಕ್ಕದಾಗಿ ಸ್ಮೈಲ್ ಮೂಡ್ತು. ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದು ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದೋನು ಅಕ್ಷತ್ ರಾವ್. ಅವನ್ ಕಾರ್ ಇಳಿತಿದ್ದಂಗೆ ಡ್ರಾಮಾ ಶುರು ಮಾಡ್ಕೊಂಡು, ಏಯ್ ಆಯ್ರಾ, ಎಷ್ಟೇ ಕೊಬ್ಬು ನಿನ್ಗೆ? 2 hours ಇಂದ ವೇಟ್ ಮಾಡಿದೀನಿ, ಏನ್ ಆಟ ಆಡ್ತಿದ್ಯಾ ಅಂತ ಕೂಗ್ತಾ ಬಂಗ್ಲೆ ಒಳಗ್ ಬಂದ. ಏದುಸ್ರು ಬಿಡ್ತಾ ಹೊರಗಡೆ ಓಡ್ ಬಂದ ಸ್ವಪ್ನಾನ ಕುತೂಹಲದಿಂದ ನೋಡ್ದ ಅಕ್ಷತ್. ಎಲ್ಲಿ ಆಯ್ರಾ ಅಂತ ಕೇಳ್ದ. ಇದನ್ನ ಕೇಳಿ ಸ್ವಪ್ನ ನಿಟ್ಟುಸ್ರು ಬಿಡ್ತಾ ಹೇಳಿದ್ಲು, ಅವಳು ಈಗಷ್ಟೇ ಇಲ್ಲಿಂದ ಹೋದ್ಲು ಅಕ್ಷತ್. ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ, ಈಗ ಹೋಯ್ತಲ್ಲ ಅದೇ ಕಾರಲ್ವಾ, ಅದ್ರಲ್ಲಿದ್ದಾಳ ಅವಳು? ಈಗ್ಲೇ ಅವ್ರ ಕಾರ್ನ ಅಡ್ಡಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿರು ಅಂತ ತನ್ನ ಕಾರ್ ಕಡೆ ನಡ್ದ. ಇದನ್ನ ಕೇಳಿ ಸ್ವಪ್ನಗೆ ಗಾಬರಿ ಆಯ್ತು. ಅವಳು ಅಕ್ಷತ್ನ ಕನ್ವಿನ್ಸ್ ಮಾಡಕ್ ಶುರು ಮಾಡಿದ್ಲು. ಅವಳು, ಥ್ಯಾಂಕ್ ಗಾಡ್, ನೀನು ಒಳಗಡೆ ಬರೋದ್ರೊಳಗೆ ಅವಳು ಹೋಗಿದ್ದು ಸರಿ ಹೋಯ್ತು. ಇಲ್ಲ ಅಂದ್ರೆ ನೀನ್ ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು. ಈಗ ಅವಳು ಹೇಗಾಗಿದ್ದಾಳೆ ಗೊತ್ತಾ? ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದ್ದಾಳೆ. ಏನಿಲ್ಲ ಅಂದ್ರೂ 150 kgs ಇರ್ಬೋದು ಅವಳು. ಈಗ ನೀನ್ ಅವಳನ್ನ ನೋಡಿದ್ರೆ
ಇವತ್ ಫುಲ್ ಮೂಡ್ ಆಫ್ ಆಗತ್ತೆ, ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ. ಆದ್ರೆ ಆಗ್ಲೇ ಅಕ್ಷತ್ ತಲೆಲಿ ಏನೋ ಓಡ್ತಿತ್ತು. ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು, ಅಕ್ಷತ್, ಐ ವಾಂಟ್ ಗಿವ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ. ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ದ ಕಿಟ್ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯ್ತು. ಆಗ್ಲೇ ಅವನ ಪಾಕೆಟ್ ಅಲ್ಲಿದ್ದ ಫೋನ್ ವೈಬ್ರೇಟ್ ಆಯ್ತು. ಅದ್ರಲ್ಲಿ ಅಕ್ಷತ್ನ ಡ್ರೈವರ್ ಮೆಸೇಜ್ ಹಾಕಿದ್ದ, ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ. ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದ್ ನಗು ಮೂಡ್ತು. ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲ್ ಅಲ್ಲಿ ಇದ್ದಾಳೆ ಅನ್ನೋದು ಕೇಳಿ ಅವನಿಗೆ ಖುಷಿ ಆಯ್ತು. ಅದೇ ಜೋಶಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬಂದ. ತನ್ಗೆ ಸರ್ವ್ ಮಾಡಿದ ವಿಸ್ಕಿನ ಸ್ವಪ್ನ ಗ್ಲಾಸಿಗೆ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತಾ ಬೀಚ್ಗೆ ತಕ್ಕಂಗೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡ್ದ. ಟ್ಯಾಕ್ಸಿಲಿ ಕುಳಿತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿದ್ವು. ಆಯ್ರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು. ಅಲ್ಲ, ಈ ಅಕ್ಷತ್ ಅಜ್ಜನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ. ಹೀಗಿರೋವಾಗ ತಮಗ್ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪ್ನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು? ಸಮಥಿಂಗ್ ಇಸ್ ಫಿಶಿ ಇನ್ ದಿಸ್ ಮ್ಯಾಟರ್ ಅಂತ ಯೋಚಿಸಿದ್ಲು. ದಾರಿ ಮಧ್ಯ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸೆಲ್ ತಗೊಂಡ್ಲು. ಅಲ್ದೆ ಹೋಟೆಲ್ ಅಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ್ ನೆನಪಾಗಿ ಅವಳು 2 ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು. ಆಯ್ರಾ ವಾಪಸ್ ಹೋಟೆಲ್ ರಿಗಾಲಿಗೆ ಬಂದಾಗ ಕತ್ಲೆ ಆಗಿತ್ತು. ಪಾಪ ಸಿಹಿ ಒಬ್ಳೆ ಏನ್ ಮಾಡ್ತಿರ್ತಾಳೋ ಅನ್ಕೋತಾ ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು. ಸಡನ್ ಆಗಿ 4 ಜನ ಹೋಟೆಲ್ ಸ್ಟಾಫ್ ಮತ್ತೆ 2-3 ಜನ ಬಾಡಿ ಗಾರ್ಡ್ಸ್ ಅವಳನ್ನ ಅಲ್ಲೇ ತಡೆದು ನಿಲ್ಸಿದ್ರು. ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯ್ತು. ಆಗ ಅಲ್ಲಿದ್ದವ್ರ ಕಡೆ ಎಲ್ರ ಗಮನ ಹೋಯ್ತು. ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಶೂಸ್ ಹಾಕೊಂಡಿದ್ದ 6 ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟ್ ಇಂದ ಆಚೆ ಬಂದ. ಅವನ ಗಾಂಭೀರ್ಯನ ನೋಡಿ ಅವಳು ಈ ಹೋಟೆಲ್ ಓನರ್ ಸೈಕೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಲು. ಆಯ್ರಾ, ಓ, ಇವ್ರ ಅಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಿರೋದು, ಅದಕ್ಕೆ ಡಾಕ್ಟರ್ ಸಂಯುಕ್ತನ ಹುಡುಕ್ತಿದ್ದಾರಾ? ಭಾವನೆ ಹೇಳ್ದಾಗೆ ಇವ್ ಡೇಂಜರಸ್ ಮನುಷ್ಯನ ಅಂತ ಮನ್ಸಲ್ಲಿ ಅನ್ಕೋತಿದ್ಲು. ಸಿದ್ಧಾರ್ಥ್ ಫಸ್ಟ್ ಟೈಮ್ ಅಪ್ಸರೆನ ನೋಡೋ ಥರ ಒಂದು ಕ್ಷಣ ಅವಳನ್ನ ನೋಡ್ದ. ನಂತರ ಡ್ಯಾಮ್ ಇಟ್, ನಂಗೇನಾಗಿದೆ? ನನ್ನ ಮಗನ್ ತಲೆ ಕೆಡ್ಸದ್ ಇವಳ ಮೇಲೆ ನನಗೆಂತ ಫೀಲಿಂಗ್ಸ್ ಛೇ ಅಂತ ಬೈಕೊಂಡು ನಂತರ ಆಯ್ರನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉದ್ದ ಬೆರಳನ್ನ ಆಯ್ರಾಗ್ ತೋರಿಸಿ ವಾರ್ನ್ ಮಾಡೋ ಥರ ಹೇಳ್ದ, ಸ್ಟೇ ಅವೇ ಫ್ರಮ್ ಮೈ ಸನ್ ಅಂದ. ಅವಳು ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಅವಳ ಕೈಯಲ್ಲಿದ್ದ ಪಾರ್ಸಲ್ನ ಚೆಕ್ ಮಾಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು. ಸಿದ್ಧಾರ್ಥ್ ಅವಳ ಕಡೆ ಕೋಪದಲ್ಲಿ ನೋಡಿ ಹೊರಟೋದ. ಆಯ್ರಾನು ಸಿಟ್ಟಲ್ಲಿ, ಈ ಮನುಷ್ಯನ್ಗೇನಾಗಿದೆ? ನಾನೇನ್ ಮಾಡ್ದೆ? ಬ್ಲಡಿ ಇಡಿಯಟ್ ಅಂತ ಜೋರಾಗಿ ಹೇಳ್ತಾ ಲಿಫ್ಟ್ ಹತ್ಕೊಂಡ್ಲು. ಅಷ್ಟ್ರಲ್ಲೇ ಅದೇ ಲಿಫ್ಟಿಗೆ ಹತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನ ಕೇಳಿ, ಹಲೋ ಮಿಸ್, ಏನಂದ್ರಿ ನೀವು? ನಮ್ಮ ಅಣ್ಣನ ಬ್ಲಡಿ ಇಡಿಯಟ್ ಅಂದ್ರ ಅಂದ. ವಾಟ್? ಹಣೆ ಸಿಂಡ್ರಿಸಿ ಆಯ್ರಾ ಕೇಳಿದ್ಲು. ಅವನು, ನೋಡಿ ಮಿಸ್, ಇನ್ಫ್ಯಾಕ್ಟ್ ನಮ್ಮ ಅಣ್ಣನ್ಗೆ ಹುಡ್ಗಿರಂದ್ರೆ ಅಲರ್ಜಿ. ಆದ್ರೆ ನಿಮ್ಮಂಥ ಎಷ್ಟೋ ಹುಡ್ಗಿರು ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದಾಗಿಲ್ಲ ಅಂದಾಗ ಅವನ್ ಮುದ್ದು ಮಗ ರೋಹನ್ ಹಿಂದೆ ಬೀಳ್ತಾರೆ. ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ. ನೀವ್ ಯಾವತ್ತೂ ರೋಹನ್ ತಂಟೆಗೆ ಹೋಗ್ಬೇಡಿ ಅಂತ ಹೇಳ್ದ. ಇರಿಟೇಟ್ ಆದ ಆಯ್ರಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂದ್ಲು. ಆ ಹುಡುಗ ಕ್ಯಾಶುವಲ್ ಆಗಿ, ನಿಮ್ಮಿಷ್ಟ, ಹೇಳೋದು ಹೇಳಿದೀನಿ ಅಂತ ಅಂದು ಹೆಡ್ಫೋನ್ಸ್ನ ಕಿವಿಗೆ ಹಾಕೊಂಡ. ಲಿಫ್ಟ್ 7th ಫ್ಲೋರ್ ರೀಚ್ ಆಯ್ತು. ಆಯ್ರಾ ಆ ಹುಡುಗನ್ ಕಡೆ ನೋಡ್ದೆ ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು. ಈ ಕಡೆ ಡೋರ್ ಓಪನ್ ಮಾಡಿ ತನ್ನ ರೂಮ್ ಒಳಗಡೆ ಬಂದ ಆಯ್ರಾಗೆ ಅವಳ ಮನಸ್ಸಿನ ಕೋಪನ ಹೊರಗೆ ಹಾಕ್ಬೇಕು ಅನ್ನಿಸ್ತು. ಈ ಸಿದ್ಧಾರ್ಥ್ಗೆ ಚೆನ್ನಾಗಿ ಬೈಬೇಕು ಅನ್ನಿಸ್ತಿತ್ತು. ಸಿಹಿ ಇಲ್ವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಲು. ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು. ಸಿಹಿ ಮಲ್ಕೊಂಡಿದ್ಲು. ಅವಳನ್ನ ನೋಡಿ ಆಯ್ರಾ ಮುಖದಲ್ಲಿ ಅದೇನೋ ನೆಮ್ಮದಿ ನಗು ಮೂಡ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದೇ ಅವಳ ಜೀವನದ ಉದ್ದೇಶ. ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಅನ್ಸ್ತಿತ್ತು. ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು. ಕೂಡ್ಲೆ ಬ್ಯಾಗಿಂದ ಲ್ಯಾಪ್ಟಾಪ್ ತೆಗೆದಾಗ
ಫಸ್ಟ್ ಕಂಡಿದ್ದೆ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ. ಡಾಕ್ಟರ್ ಸಂಯುಕ್ತ, ನಿಮ್ಮ ಅಪಾಯಿಂಟ್ಮೆಂಟ್ ನಮಗೆ ತುಂಬಾ ಮುಖ್ಯ. 80 ವರ್ಷದ ನಮ್ಮ ಅಜ್ಜಿಗೆ ನಿಮ್ ಥರ ಲ್ಯಾಟ್ರಲ್ ನೋಡ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು. ಏನೋ ಯೋಚನೆ ಮಾಡಿದ ಆಯ್ರಾ ಆ ಇಮೇಲ್ಗೆ ಏನೋ ರಿಪ್ಲೈ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು. ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು. ಅವನು ಹೋಟೆಲ್ ಅಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮಲ್ಲಿ. ಡಾಕ್ಟರ್ ಸಂಯುಕ್ತ ಇಮೇಲ್ಗೆ 3 ದಿನದಿಂದ ವೇಟ್ ಮಾಡ್ತಿದ್ದ ಅವನು. ಆದ್ರೆ ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ಟೆಂಡ್ ಅಂತ ನೋಟಿಫಿಕೇಶನ್ ಬಂತು. ಇಮೇಲ್ ಓಪನ್ ಮಾಡಿದಾಗ ಡಾಕ್ಟರ್ ಸಂಯುಕ್ತ ಕಡೆಯಿಂದ ರಿಪ್ಲೈ ಬಂದಿತ್ತು. ಅವನ್ ಎಕ್ಸೈಟ್ಮೆಂಟ್ ಅಲ್ಲಿ ಓದಕ್ ಶುರು ಮಾಡ್ದ. ಅಷ್ಟ್ರಲ್ಲಿ ಪ್ರೀತು ಅಲ್ಲಿಗೆ ಓಡ್ ಬಂದ. ಅವನ್ ಗಾಬ್ರಿಲಿ ಅಣ್ಣ ಬೇಗ ಬಾ ಅಂದ. ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಏನಾಯ್ತು, ಯಾಕ್ ಗಾಬ್ರಿಲಿದ್ಯಾ ಅಂತ ಕೇಳ್ದ. ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ತಾ, ಅದು ಅಣ್ಣ ನಮ್ ರೋಹನ್ಗೇನೋ ಆಗಿದೆ, ಪ್ಲೀಸ್ ಬೇಗ ಬಾ ಅಂದ. ಇದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಲಿಫ್ಟ್ ಕಡೆ ಓಡ್ಕೊಂಡು ಹೋದ. ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವನ್ ಹೋದ್ ಕಡೆನೆ ನೋಡ್ತಾ ನಿಂತಿದ್ರು. ಸಿದ್ಧಾರ್ಥ್ ರೋಹನ್ ರೂಮ್ ಒಳಗಡೆ ಹೋಗಿ ನೋಡ್ದ. ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಬೆಡ್ ಮೇಲೆ ಮಲ್ಕೊಂಡಿದ್ದ ರೋಹನ್ ಒಂದೇ ಸಮ ಕನವರಿಸ್ತಿದ್ದ. ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್. ಸಿದ್ಧಾರ್ಥ್ ಮಗ ರೋಹನ್ನ ವಿಚಿತ್ರ ಬಿಹೇವಿಯರ್ಗೆ ಏನ್ ಕಾರಣ? ರಕ್ತ ಸಂಬಂಧ ಅಂದ್ರೆ ಇದೇನಾ? ಆಯ್ರಾ ಅಮ್ಮ ವಸುಂಧರಾ ಬಿಟ್ಟೋಗಿರೋ ಆ ಮೆಡಿಕಲ್ ಕಂಪ್ನಿಲಿ ಅಂಥದ್ದೇನಿದೆ? ಯಾಕೆ ಅಕ್ಷತ್ ಫ್ಯಾಮಿಲಿ ಲಾಸ್ ಅಲ್ಲಿರೋ ಮೆಡಿಕಲ್ ಕಂಪ್ನಿ ಹಿಂದೆ ಬಿದ್ದಿದೆ? ಸೂರ್ಯಪ್ರಕಾಶ್ ನಿಜವಾದ ಇಂಟೆನ್ಷನ್ ಏನು? ರೋಹನ್ ಜೋರಾಗಿ ಮಾತಾಡ್ತಿದ್ದ. ಆದ್ರೆ ಅದು ನಿದ್ದೆಗಣ್ಣಲ್ಲಿ ಐಸ್ ಕ್ರೀಮ್, ಅಮ್ಮ ನಂಗ ಐಸ್ ಕ್ರೀಮ್ ಬೇಕು, ಪ್ಲೀಸ್ ಅಮ್ಮ ಐಸ್ ಕ್ರೀಮ್ ತಂದ್ಕೊಡು ಅಂತ ಪದೇ ಪದೇ ಹೇಳ್ತಿದ್ದ. ನಿದ್ದೆಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ಹತ್ರ ಹೋಗಿ ಅವನ್ ಪಕ್ಕ ಕೂತ್ಕೊಂಡ ಸಿದ್ಧಾರ್ಥ್. ಮಲ್ಗಿರೋ ರೋಹನ್ ಕೆನ್ನೆ ಮುಟ್ಟಿ, ಏನಾಯ್ತು ಇವನಿಗೆ? ಯಾವತ್ತೂ ಇಲ್ದೋನು ಇವತ್ತು ಅಮ್ಮ ಅಂತಿದಾನಲ್ಲ ಅಂತ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ಸಿದ್ಧಾರ್ಥ್ ಕೋಪದಲ್ಲಿ, ಲಿಫ್ಟ್ ಹತ್ರ ಮಾತಾಡ್ತಿದ್ದ ಹುಡುಗಿ ನಮ್ ರೋಹನ್ ಬ್ರೈನ್ ವಾಶ್ ಮಾಡಿದಾಳೆ. ಪ್ರೀತು, ನಮ್ ರೂಮ್ ಪಕ್ಕ ಇರೋ ಆ ಹುಡುಗಿ ಜನ್ಮ ಚಾಲಾಡ್ಬೇಕು. ಅಲ್ಲ, ನಮ್ ರೋಹನ್ ಹತ್ರ ನಾನೇ ನಿಮ್ಮಮ್ಮ ಅಂತ ಹೇಳಿದಾಳೇನೋ. ಅಭಿ ಒಂದ್ ಕೆಲ್ಸ ಮಾಡು ಅಂದ. ಅವನ್ ಹಿಂದೆ ನಿಂತಿದ್ದ ಅಭಿ, ಏನ್ ಬಾಸ್ ಅಂತ ಕೇಳ್ದ. ಸಿದ್ಧಾರ್ಥ್ ಕೋಪದಲ್ಲಿ, ಅವಳು ಯಾರು, ಎಲ್ಲಿಂದ ಬಂದಿದ್ದಾಳೆ, ಅವಳ ಇಂಟೆನ್ಷನ್ ಏನು, ಪ್ರತಿಯೊಂದು ತಿಳ್ಕೊ. ಇಂಥವ್ರಿಗೆಲ್ಲ ಪ್ರೆಸಿಡೆನ್ಷಿಯಲ್ ಸ್ವೀಟ್ ಕೊಟ್ಟಿದಾರಲ್ಲ, ಅವ್ರನ್ನ ಮೊದ್ಲು ಫೈರ್ ಮಾಡ್ಬೇಕು ಅಂದ. ಪ್ರೀತು ಕೂಲಾಗಿ, ಅಣ್ಣ ಇಷ್ಟೊಂದ್ ಪ್ಯಾನಿಕ್ ಆಗ್ಬೇಡ, ನೀನ್ ಜೋರಾಗಿ ಮಾತಾಡಿದ್ರೆ ಅವಳು ಹೆದರ್ಕೊಂಡು ಓಡ್ ಹೋಗ್ತಾಳೆ ಅಂತ ಹೇಳಿ ನಕ್ಕ. ಆಯ್ರಾ ತನ್ನ ಹಳೆ ಕ್ಲಾಸ್ಮೇಟ್ ಸಿಂಧೂರ್ನ ಭೇಟಿಯಾಗಕ್ಕೆ ಹತ್ರದಲ್ಲೇ ಇದ್ದ ಕೆಫೆಗ್ ಹೋಗಿದ್ಲು. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸಿಂಧೂರ್ ತನ್ನ ಮಗನ್ನ ಹುಡ್ಕೋಕೆ ಯಾವ್ದಾದ್ರೂ ರೀತಿಲಿ ಹೆಲ್ಪ್ ಮಾಡ್ಬೋದಾ ಅಂತ ಅವಳು ಯೋಚನೆ ಆಗಿತ್ತು. ಕೆಫೆಲಿ ಸಿಂಧೂರ್ಗೋಸ್ಕರ ವೇಟ್ ಮಾಡ್ತಾ ಕೂತಿದ್ದ ಆಯ್ರಾಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲೇ ಬಂದ ಸಿಂಧೂರ್ ನೋಡಿ ಖುಷಿಲಿ ಎದ್ ನಿಂತ್ಲು. ಫಿಟ್ನೆಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದ ಸಿಂಧೂರ್ಗೆ ಆಯ್ರಾನ ನೋಡಿ ಆಶ್ಚರ್ಯ ಆಯ್ತು. ವೆಲ್ ಡನ್ ಆಯ್ರಾ, ಮುಂಚಿನ ತರಾನೇ ಆಗಿದೀಯಾ ಅಂತ ಖುಷಿಲಿ ಅವಳನ್ನ ಹಗ್ ಮಾಡ್ದ. ಸಿಂಧೂರ್ ಯೂನಿಫಾರ್ಮ್ ಅಲ್ಲಿದ್ದಾನೆ ಅಂದ್ರೆ ಆನ್ ಡ್ಯೂಟಿ ಇರ್ಬೇಕು, ಬೇರೆ ಕೆಲ್ಸ ಇರುತ್ತೆ ಅನ್ನೋದ್ನ ಅರ್ಥ ಮಾಡ್ಕೊಂಡು ಆಯ್ರಾ ನಡೆದಿದ್ ಎಲ್ಲಾ ಘಟನೆನೂ ಅವನಿಗೆ ಬಿಡಿಸಿ ಹೇಳಿದ್ಲು. ಕಾಫಿ ಕುಡಿತಾ ಇದ್ನೆಲ್ಲ ಕೇಳ್ತಿದ್ ಸಿಂಧೂರ್ ನಿಟ್ಟುಸ್ರು ಬಿಟ್ಟು ಹೇಗೆ ಮಗುನ ಹುಡ್ಕೋದು ಅಂತ ಯೋಚಿಸ್ತಾ ಕೂತ. ಆಯ್ರಾ, ಅಕ್ಷತ್ಗೆ ನಿನ್ ಮಗು ಬಗ್ಗೆ ಸುಳುವಿರ್ಬೋದು, ಅವನ್ ಹತ್ರ ನಿಂಗ್ ತಿಳಿದೇ ಇರೋ ಇನ್ನಷ್ಟು ರಹಸ್ಯಗಳು ಇರ್ಬೋದು. ಹೇಗಿದ್ರೂ ಅಕ್ಷತ್ ನಿನ್ನ ಗುರ್ತು ಹಿಡ್ದಿಲ್ಲ ಅಂತ ಹೇಳ್ತಿದೀಯ. ಒಂದ್ಸಲ ಅವನ್ ಜೊತೆ ಹೇಗಾದ್ರೂ ಮಾತಾಡಿ ವಿಷಯ ತಿಳ್ಕೊಳ್ಳೋದಕ್ ಟ್ರೈ ಮಾಡು ಅಂದ. ಅಕ್ಷತ್ ಹೆಸರು ಕೇಳಿ ಆಯ್ರಾಗೆ ಅಸಹ್ಯ ಆಯ್ತಾದ್ರೂ ಸಿಂಧೂರ್ ಮಾತಿನ ಬಗ್ಗೆ ವಿಚಾರ ಮಾಡ್ತಾ ಅವಳು ಕೂತ್ಲು. ಕಾಫಿ ಕುಡ್ದಾದ್ಮೇಲೆ
ಸಿಂಧೂರ್ ಆಯ್ರಾಗೆ ಏನೋ ಗುಟ್ಟಾದ ವಿಚಾರ ಹೇಳಿ ಅಲ್ಲಿಂದ ಎದ್ದು ಹೋದ. ಆಯ್ರಾ ಇನ್ನೂ ಬಂದಿರ್ಲಿಲ್ಲ. ಸಿಹಿಗೆ ಬೋರ್ ಆಗೋದಕ್ ಶುರುವಾಯ್ತು. ಏನ್ ಮಾಡೋದು ಅಂತ ತೋಚದೆ ಅವಳು ರೂಮ್ ಡೋರ್ ಓಪನ್ ಮಾಡಿ ಆಚೆ ಬಂದ್ಲು. ತನ್ನ ರೂಮ್ ಪಕ್ಕನೇ 002 ರೂಮ್ ನಂಬರ್ ನೋಡಿದ್ಲು. ಡೋರಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೂಡ ಇತ್ತು. ಸಡನ್ ಆಗಿ ಅವಳಿಗೇನೋ ನೆನಪಾಯ್ತು. ಸಿಹಿ ಮುಖದ ಮೇಲೆ ನಗು ಮೂಡ್ತು. ಅವಳಲ್ಲಿನ ತರ್ಲೆ ಗುಣ ಜಾಗೃತ ಆಗಿತ್ತು. ಸಿಹಿ ವಾಪಸ್ ತನ್ನ ರೂಮಿಗೆ ಬಂದು ಅಲ್ಲೇ ಇದ್ ಲ್ಯಾಂಡ್ಲೈನ್ ಫೋನಿಂದ ಪಕ್ಕದ ರೂಮಿನ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಲು. ಟೈಮ್ ಪಾಸ್ ಆಗ್ತಿಲ್ಲ ಅಂತ ಪ್ರ್ಯಾಂಕ್ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ಲು ಸಿಹಿ. ರೂಮಲ್ಲಿ ಪ್ರೀತಮ್ ಮತ್ತೆ ರೋಹನ್ ಮಾತ್ರ ಇದ್ರು. ಪ್ರೀತಮ್ ಯಾವ್ದೋ ಸೀರಿಯಸ್ ಕಾಲಲ್ಲಿದ್ದ. ಲ್ಯಾಂಡ್ಲೈನ್ ರಿಂಗ್ ಆಗಿದ್ರು ಅವ್ನ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಪುಟ್ಟ ರೋಹನ್ ಕಷ್ಟಪಟ್ಟು ಫೋನ್ ಎತ್ಕೊಂಡ. ಅವ್ನ್ ಸ್ವೀಟ್ ವಾಯ್ಸ್ ಅಲ್ಲಿ ಹಲೋ, ಹೂ ಆರ್ ಯು ಅಂತ ಕೇಳ್ದ. ಆ ಕಡೆಯಿಂದ ಯಾರೋ ತನ್ನ ವಯಸ್ಸಿನ ಹುಡುಗ ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗಿ ಹಾಯ್, ಆರ್ ಯು ಛೋಟಾ ಮೆಂಟಲ್ ಅಂತ ಸಿಹಿ ಈ ಕಡೆಯಿಂದ ಅಂದ್ಲು. ರೋಹನ್ ಮುಖ ಬಿಳಿಸ್ಕೊಳ್ತು. ಏನು, ನಾನ್ ಮೆಂಟಲ್ ಅಲ್ಲ, ನಾನ್ ರೋಹನ್ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ. ಓ ರೋಹನ್ ಅಂತ ಸಿಹಿ ನಗ್ತಾ ಹೇಳಿದ್ಲು. ಎಲ್ರೂ ನಂಗ್ ಮೆಂಟಲ್ ಅಂತ ಯಾಕಂತಾರೋ, ನನ್ ಟೀಚರ್ ಕೂಡ ಹಾಗೆ ಹೇಳ್ತಾರೆ ಅಂತ ಡಲ್ ವಾಯ್ಸ್ ಅಲ್ಲಿ ಹೇಳ್ದ ರೋಹನ್. ಇದ್ನ ಕೇಳಿ ಸಿಹಿಗೆ ಪಾಪ ಅನಿಸ್ತು. ಅವಳು ಆಶ್ಚರ್ಯದಿಂದ ಕೇಳಿದ್ಲು, ನಿನ್ ಸ್ಕೂಲ್ ಟೀಚರ್ ಹಾಗೆ ಹೇಳ್ತಾರಾ? ರೋಹನ್ ಅಂದ, ನನ್ ಸ್ಕೂಲ್ಗೆ ಹೋಗಲ್ಲ, ನಂದು ಹೋಮ್ ಸ್ಕೂಲ್, ಎಲ್ಲಾ ಟೀಚರ್ಸ್ ಮನೆಗೆ ಬರ್ತಾರೆ ಅಂತ ಒಂದೇ ಲೈನಲ್ಲಿ ಆನ್ಸರ್ ಮಾಡ್ದ. ಏನು ಸ್ಕೂಲಿಗೆ ಹೋಗಲ್ವಾ ನೀನು? ಯಾಕೆ? ಮಿಸ್ಟೀರಿಯಸ್ ಮ್ಯಾನ್ ಅಂತ ಕೇಳಿದ್ಲು ಸಿಹಿ. ನಂಗೆ ಸ್ಕೂಲಲ್ಲಿ ಹುಡುಗರೆಲ್ಲ ಹೊಡಿತಾ ಇದ್ರು ಅದಕ್ಕೆ ಅಂತ ತುಂಬಾ ಬೇಜಾರಿಂದ ಹೇಳ್ದ. ಹಾಗಿದ್ರೆ ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ ಸಿಹಿ ಆಶ್ಚರ್ಯದಲ್ಲಿ ಕೇಳಿದ್ಲು. ಯಾರೂ ಇಲ್ಲ ಅಂತ ರೋಹನ್ ಹೇಳ್ದ. ಇವತ್ತಿನವರೆಗೂ ಅವನಿಗೆ ಯಾರೂ ಫ್ರೆಂಡ್ ಇರ್ಲಿಲ್ಲ. ಅಷ್ಟಕ್ಕೂ ಅವನು ಯಾರ ಜೊತೆ ಬೆರಿತಾನೂ ಇರ್ಲಿಲ್ಲ. ಆದ್ರೆ ಸಿಹಿ ವಾಯ್ಸ್ ಕೇಳಿದಾಗ ಅವನಿಗೇನೋ ಫ್ರೆಂಡ್ಲಿ ಫೀಲ್ ಆಯ್ತು. ಓಕೆ, ಐ ಆಮ್ ಸಿಹಿ, ಆಕ್ಚುಲಿ ನಾನ್ ನಿನ್ ಪಕ್ಕದ ರೂಮಿಂದಾನೇ ಮಾತಾಡ್ತಿರೋದು, ನಾವಿಬ್ರು ಫ್ರೆಂಡ್ಸ್ ಆಗೋಣ್ವಾ ಅಂತ ಸಿಹಿ ಕೇಳಿದ್ಲು. ರೋಹನ್ಗೆ ಸಖತ್ ಖುಷಿ ಆಯ್ತು. ಓಕೆ, ನಾವಿಬ್ರು ಫ್ರೆಂಡ್ಸ್ ಅಂತ ಖುಷಿಯಿಂದ ರಿಪ್ಲೈ ಮಾಡ್ದ. ನಮ್ಮ ಈ ಹೊಸ ಫ್ರೆಂಡ್ಶಿಪ್ ನ ಹೊಸ ಪಾರ್ಟಿ ಜೊತೆ ಸ್ಟಾರ್ಟ್ ಮಾಡೋಣ, ಏನಂತೀಯ? ನಾವು ಪಿಜ್ಜಾ ತಿನ್ನೋಣ? ಹೇಗಿದ್ರು ಇವತ್ ಚಿಲ್ಡ್ರನ್ಸ್ ಡೇ ಅಲ್ವಾ, ಪಿಜ್ಜಾನು ಕಡಿಮೆ ರೇಟ್ಗೆ ಸಿಗುತ್ತೆ, ನನ್ ಹತ್ರ ದುಡ್ಡಿದೆ ಅಂತ ಅವಳಂದ್ಲು. ರೋಹನ್ ಆರೋಗ್ಯ ಯಾವಾಗ್ಲೂ ವೀಕ್ ಆಗಿದ್ರಿಂದ ಸಿದ್ಧಾರ್ಥ್ ಅವನ್ಗೆ ಹೆಲ್ದಿ ಫುಡ್ಸ್ ನ ಮಾತ್ರ ಕೊಡಿಸ್ತಿದ್ದ. ಆದ್ರೆ ಫಸ್ಟ್ ಟೈಮ್ ರೋಹನ್ಗೂ ಪಿಜ್ಜಾ ತಿನ್ಬೇಕು ಅಂತ ಅನಿಸ್ತು. ಅದು ಕದ್ದು ಮುಚ್ಚಿ ತಿನ್ನೋದು ಅವನಿಗೆ ಅಡ್ವೆಂಚರಸ್ ಅನಿಸ್ತು. ಬಟ್ ನಾವ್ ಎಲ್ ಮೀಟ್ ಆಗೋದು? ನಾನ್ ಎಲ್ಲೂ ಹೊರಗೆ ಹೋಗ್ಬಾರ್ದು ಅಂತ ಪಪ್ಪ ವಾರ್ನ್ ಮಾಡಿದ್ದಾರೆ ಅಂತ ಡೌಟ್ ಅಲ್ಲಿ ರೋಹನ್ ಕೇಳ್ದ. ನನ್ ಮಮ್ಮಿನೂ ನಂಗ್ ಅದೇ ವಾರ್ನ್ ಮಾಡಿದಾಳೆ. ಹಾಗಿದ್ರೆ ನಾನ್ ಕೆಳಗ್ ವೇಟ್ ಮಾಡ್ತಿರ್ತೀನಿ, ಗೆಟ್ ರೆಡಿ, ಓಕೆನಾ ಅಂತ ಅವಳು ಕೇಳಿದ್ಲು. ನಂತರ ಏನೋ ಯೋಚಿಸಿ ಸಿಹಿ ಅಂದ್ಲು, ರೋಹನ್, ನಾವಿಬ್ರು ಇವತ್ತು ಚಿಲ್ಡ್ರನ್ಸ್ ಡೇಗೆ ಅಂತ ಕೊಟ್ಟ ಡ್ರೆಸ್ ಹಾಕೊಳ್ಳೋಣ್ವಾ? ಆಗ ಎದುರಿಗಿರೋ ಪಿಜ್ಜಾ ಶಾಪಲ್ಲಿ ಪಿಜ್ಜಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಲು. ಡನ್ ಅಂತ ಹೇಳಿ ರೋಹನ್ ಕಾಲ್ ಕಟ್ ಮಾಡ್ದ. ಫೋನ್ ಇಟ್ಟೋನು ಎಲ್ ಪ್ರೀತಮ್ ಕೇಳಿಸ್ಕೊಂಡೋ ಅನ್ನೋ ಭಯದಲ್ಲಿ ನಿಧಾನಕ್ ಟರ್ನ್ ಆದ. ಅವನ್ ಪುಣ್ಯಕ್ಕೆ ಪ್ರೀತು ನೋಡ್ಲಿಲ್ಲ. ಇತ್ತ ಸಿಹಿಗೆ ರೋಹನ್ ಇನ್ನೋಸೆನ್ಸ್ ನೋಡಿ ಆಶ್ಚರ್ಯ ಆಯ್ತು. ಹೋಟೆಲಲ್ಲಿ ತನ್ಗೊಬ್ಬ ಫ್ರೆಂಡ್ ಸಿಕ್ಕ ಅನ್ನೋ ಖುಷಿನೂ ಅವಳಿಗಿತ್ತು. ಒಟ್ಟಲ್ಲಿ ರೋಹನ್ ಸಿಹಿ ಮೀಟ್ ಆಗೋಕೆ ತುಂಬಾ ಉತ್ಸುಕರಾಗಿದ್ರು. ಪ್ರೀತಮ್ ಮಾತ್ರ ಇನ್ನು ಫೋನ್ ಹಿಡ್ಕೊಂಡು ಬಾಲ್ಕನಿಲ್ಲೇ ಮಾತಾಡ್ತಾ ಇದ್ದ. ರೋಹನ್ ನಿಧಾನಕ್ ಲಿಫ್ಟ್ ಹತ್ರ ಬಂದ. ಅಷ್ಟ್ರಲ್ಲಿ ಲಿಫ್ಟ್ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು. ಡ್ಯಾಡಿ ಬಂದ್ಬಿಟ್ರಾ ಹೇಗೆ ಅಂತ ಅವನಿಗೆ ಸಖತ್ ಭಯ ಆಯ್ತು. ಆದ್ರೆ ಲಿಫ್ಟ್ ಇಂದ ಆಚೆ ಬಂದವಳು ಆಯ್ರಾ ಆಗಿದ್ಲು. ಆಯ್ರಾ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ಲು. ಅವಳು ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ ರೋಹನ್ನ ಸಿಹಿ ಅಂತಾನೆ ಭಾವಿಸಿದ್ಲು. ಫೋನಲ್ಲಿ ಮಾತಾಡ್ತಾನೆ ಆಯ್ರಾ, ಹೇ ಸಿಹಿ, ನೀನ್ ಯಾಕೆ ಆಚೆ ಬಂದೆ? ನಾನ್ ನಿನಗ್ ಏನ್ ಹೇಳೋಗಿದ್ದು ಅಂತ ಬೈತಾನೆ ರೋಹನ್ ಹತ್ರ ಬಂದ್ಲು ಆಯ್ರಾ. ರೋಹನ್ ಸ್ಟನ್ ಆಗಿ ನಿಂತ್ಕೊಂಡ. ಅವನಿಗೆ ಆಯ್ರನ್ನ ನೋಡಿ ಮನ್ಸಲ್ಲಿ ಹೇಳೋಕಾಗ್ದೇ ಇರೋಷ್ಟು ಖುಷಿ ಆಯ್ತು. ನೋಡಿದ್ರೆ ಅಮ್ಮ ಅನ್ನೋ ಭಾವನೆ ಬರ್ತಿತ್ತು. ಹುಟ್ಟಿದಾಗಿಂದ ತಾಯಿ ಪ್ರೀತಿನ ಕಳ್ಕೊಂಡ್ ರೋಹನ್ಗೆ ಆಯ್ರಾ ನೋಡಿದಾಗ ಅವನ್ ಸುತ್ತಲಿನ ಪ್ರಪಂಚ ಮರೆಯೋ ಹಾಗಾಗ್ತಿತ್ತು. ರೋಹನ್ ಬಾಡಿದ್ ಮುಖ ನೋಡಿ ಆಯ್ರಾ ಮನ್ಸಿಗೆ ನೋವಾಯ್ತು. ಪುಟ್ಟ, ಬೇಸರ ಮಾಡ್ಕೋಬೇಡ, ಸಾರಿ. ಹೌದು, ನೀನ್ ಎಲ್ಲಿಗೆ ಹೊರಟಿದೆ? ಅವಳು ಪ್ರೀತಿ ತುಂಬಿದ ಮಾತುಗಳನ್ನ ಕೇಳಿ ಅವನ್ ಮುದ್ದಾದ ವಾಯ್ಸಲ್ಲಿ ಹೇಳ್ದ, ಪಿಜ್ಜಾ ಅಂತ ಹೇಳುವಾಗ ಅವನ್ಗೆ ಸ್ವಲ್ಪ ಭಯ ಆಗಿ ಸುಮ್ನಾದ.
ಫೋನಲ್ಲೇ ಇದ್ದ ಆಯ್ರಾ ಇದನ್ನ ಕೇಳಿ, ಓ ಸಾರಿ ಸಿಹಿ, ಬಾ ಎದ್ರಿನ ಕೆಫೆಗೆ ಹೋಗಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಲಿಫ್ಟ್ ಕಡೆ ಕರ್ಕೊಂಡು ಹೋದ್ಲು. ಆ ಕಡೆ ಸಿಹಿ ಹುಡುಗಿ ಆಗಿದ್ರಿಂದ ಸಿಂಪಲ್ ಡ್ರೆಸ್ ಹಾಕೊಳ್ಳೋಕು ತುಂಬಾ ಚೂಸಿ ಆಗಿದ್ಲು. ಹೋಟೆಲ್ನವ್ರು ಕೊಟ್ಟಿದ್ದ ಡ್ರೆಸ್ ಮಡಚಿ ಹೋಗಿದ್ರಿಂದ ಅವಳದನ್ನ ಐರನ್ ಮಾಡಿ ರೆಡಿ ಆಗಕ್ಕೆ ಹಾಫ್ ಅನ್ ಅವರ್ ಮೇಲಾಯ್ತು. ರೂಮ್ ಡೋರ್ ತಳ್ಕೊಂಡು ಆಚೆ ಬಂದ ಸಿಹಿ ಆ ಕಡೆ ಈ ಕಡೆ ನೋಡಿದ್ಲು. ಎಲ್ಲಾದ್ರೂ ಅವಳ ಹೊಸ ಫ್ರೆಂಡ್ ರೋಹನ್ ಇರಬಹುದಾ ಅಂತ. ಅವನು ಈಗಾಗ್ಲೇ ಕೆಳಗ್ ಹೋಗಿರ್ಬೇಕು ಅಂತ ಭಾವಿಸಿ ಸಿಹಿನು ಲಿಫ್ಟ್ ಹತ್ತಿ ಕೆಳಗಿಳಿದು ಬಂದ್ಲು. ಹೋಟೆಲ್ನ ಗ್ರೌಂಡ್ ಫ್ಲೋರ್ ಅವತ್ತು ತುಂಬಾ ಮಕ್ಕಳಿಂದ ಗಿಜ್ಕೊಡ್ತಾ ಇತ್ತು. ಕೆಲವು ಮಕ್ಕಳು ಸಿಹಿ ಥರನೇ ವೈಟ್ ಟೀ ಶರ್ಟ್, ಕ್ಯಾಪ್ ಹಾಕಿದ್ರು. ಹಾಗಿದ್ರೆ ಇವರಲ್ಲಿ ರೋಹನ್ ಯಾರು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ರೋಹನ್ ಯಾರು ಅಂತ ಅವಳು ಸುತ್ತಲೂ ನೋಡ್ತಿರೋವಾಗ್ಲೇ ಅವಳ ಹಿಂದ್ಗಡೆಯಿಂದ ಗಟ್ಸ್ ಆದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ರೋಹನ್, ಇಲ್ಲೇನ್ ಮಾಡ್ತಿದ್ಯಾ ಅಂತ ಯಾರೋ ಕರ್ದಿದ್ ಕೇಳಿ ಸಿಹಿ ಆ ಕಡೆ ನೋಡಿದ್ಲು. ಅವಳ ಎದುರು ಸಿದ್ಧಾರ್ಥ್ ಭರದ್ವಾಜ್ ನಿಂತಿದ್ದ. ಅವನು ಅವಳನ್ನೇ ನೋಡ್ತಾ ಇದ್ದ. ಸಿಹಿಗೆ ಕನ್ಫ್ಯೂಷನ್ ಆಯ್ತು. ಬಹುಶಃ ರೋಹನ್ ತನ್ನ ಹಿಂದೆ ಇರ್ಬೋದು ಅಂತ ತಿರುಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲಿಲ್ಲ. ಸಿದ್ಧಾರ್ಥ್ ಭರದ್ವಾಜ್ ನಡೀತಾ ಅವಳ ಹತ್ರ ಬಂದವನೇ, ಇವತ್ತು ಮತ್ತೆ ಆಚೆ ಬಂದಿದ್ಯಾ? ನಿಂಗೆಷ್ಟ್ ಸರಿ ಹೇಳೋದು, ಹ? ಡ್ಯಾಡಿ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಸಿಹಿ ಕಣ್ಣರಳಿಸಿ, ಡ್ಯಾಡಿ? ಡ್ಯಾಡಿನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಒಂದೇ ಥರ ಇರೋ ಮಕ್ಕಳು ಸಿಹಿ, ರೋಹನ್ ಅವರಿಗೆ ಗೊತ್ತಿಲ್ಲದೆ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ದಾರೆ. ನೋಡಕ್ಕೆ ಒಂದೇ ಥರ ಇರೋ ಇಬ್ರು ಮಕ್ಕಳು ಆಯ್ರಾದೇನಾ? ರೋಹನ್ ಕೂಡ ಆಯ್ರಾ ಮಗನೇ ಆಗಿದ್ರೆ ಸಿದ್ಧಾರ್ಥ್ ಹತ್ರ ಹೇಗ್ ಹೋದ? ಆಯ್ರಾಗೆ ತನ್ ಜೊತೆ ಇರೋದು ಸಿಹಿ ಅಲ್ಲ, ರೋಹನ್ ಅಂತ. ಸಿದ್ಧಾರ್ಥ್ಗೆ ತನ್ ಜೊತೆ ಇರೋದು ರೋಹನ್ ಅಲ್ಲ, ಸಿಹಿ ಅಂತ ಗೊತ್ತಾದ್ರೆ ಏನಾಗತ್ತೆ? ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.